ಶ್ರೀ ಬನಶಂಕರಿ ಸಾಮೂಹಿಕ ವಿವಾಹ ವೇದಿಕೆ ಅಧ್ಯಕ್ಷರು ಹಾಗೂ ಬಿಬಿಎಂಪಿ ವಿರೋಧ ಪಕ್ಷದ ಮಾಜಿ ನಾಯಕರಾದ ಎಎಚ್ ಬಸವರಾಜರವರ ಹುಟ್ಟುಹಬ್ಬ ಆಚರಣೆ. ಬೆಂಗಳೂರಿನ ಅವರ ನಿವಾಸದಲ್ಲಿ ಬಂಧು ಮಿತ್ರರು, ಸ್ನೇಹಿತರು, ಹಿತೈಷಿಗಳು ಹಾಗೂ ಬಿಜೆಪಿಯ ಕಾರ್ಯಕರ್ತರು, ಅನೇಕ ಮುಖಂಡರು, ಎಲ್ಲ ಬಿಜೆಪಿಯ ಮುಖಂಡರ ಸಮ್ಮುಖದಲ್ಲಿ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಿಕೊಂಡರು. ಜನ್ಮದಿನ ಅಂತ ಹೇಳಿದ್ರೆ ರಾಜಕಾರಣಿಗಳಿಗೆ, ಅಧಿಕಾರಿ ಇಲಾಖೆಗೆ ಸೇರಬೇಕಾದ್ರೆ ನಮ್ಮ ಸಂಪೂರ್ಣ ಮಾಹಿತಿಯನ್ನು ಕೊಡಬೇಕಾಗ್ತದೆ. ಆ ಕೊಟ್ಟಂಥ ದಿನಾಂಕವನ್ನು ನಮೂದಿಸ್ತಾರೆ. ಸರ್ಕಾರಿ ಇಲಾಖೆಗೆ ಸೇರಿದ್ರೆ 60 ವರ್ಷ, ಫಸ್ಟ್ 58 ಇತ್ತು, ಆಮೇಲೆ ಯಡಿಯೂರಪ್ಪನವ್ರು ಬಂದಲ್ಲಿ 60 ವರ್ಷ ಆಯಿತು. 60 ವರ್ಷಕ್ಕೆ ನಿವೃತ್ತಿ. ರಾಜಕಾರಣಿಗೆ ನಿವೃತ್ತಿ ಇಲ್ಲ. ನಾವೇ ನಿವೃತ್ತಿ ಘೋಷಣೆ ಮಾಡಿದಾಗ ನಿವೃತ್ತಿ ಅಷ್ಟೇ. ಈಗ ತಾವೇನು ನಿರೀಕ್ಷೆ ಇಟ್ಕೊಂಡಿದ್ದೀರಾ ಸರ್? ಹಾಗಿದ್ರೆ ಇವತ್ತು ಜನ್ಮ ದಿನ ನೆಪ ಮಾತ್ರ. ನಮ್ಮೆಲ್ಲ ಮುಖಂಡರು ವೆಂಕಟೇಶ್ ಇರ್ಬೋದು, ನಾರಾಯಣ ಸ್ವಾಮಿ ಇರ್ಬೋದು, ಹನುಮಂತರಾಯಪ್ಪ ಇರ್ಬೋದು, ರವಿ ಇರ್ಬೋದು, ಶಂಕರ್ ಇರ್ಬೋದು, ಮೂಗೂರ ಇರ್ಬೋದು, ಮುನೇಗೌಡ ಇರ್ಬೋದು, ನಂದ ಇರ್ಬೋದು, ಸತೀಶ್ ಗೌಡ್ರು ಇರ್ಬೋದು, ಪರಮೇಶ್ವರ್ ಗುಪ್ತಾ ಅವರು ಇರ್ಬೋದು, ಅನೇಕ ನಮ್ಮ ಹಿರಿಯರು ಮತ್ತು ಕಿರಿಯರು ಸೇರಿ ಇವತ್ತು ಒಂದು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. 4 ಕುಟುಂಬಕ್ಕೆ ಆಸರೆ ಆಗಿದೆ. ಅದೇ ನನ್ನ ಜನ್ಮದಿನ ಅಂತ ನಾನು ಭಾವಿಸಿದ್ದೀನಿ. 4 ಕುಟುಂಬ ಅಂತ ಹೇಳಿದ್ರೆ, ಒಂದು ಕುಟುಂಬ ಚಿಕ್ಕಸಂದ್ರ ವಾರ್ಡಿನ ಹನುಮಗಿರಿ ನಗರದಲ್ಲಿ ಇಬ್ಬರು ಬ್ಲೈಂಡು, ಇಬ್ರಿಗೂ ತಂದೆ ತಾಯಿ ಇಲ್ಲ. ಇನ್ನೊಂದು ಕಾವೇರಿ ನಗರ ಕರಿಸಂದ್ರ ವಾರ್ಡು, ಹುಡುಗಿಗೆ ತಂದೆ ಇಲ್ಲ. ಅಂಥ 2 ಜೋಡಿಗೆ ಸರಳವಾಗಿ ಆಂಜನೇಯನ ಸನ್ನಿಧಾನದಲ್ಲಿ ಬನಶಂಕರಮ್ಮನ ಕೃಪೆಯಿಂದ ಇವತ್ತು ಸರಳ ಸಾಮೂಹಿಕ ವ್ಯವಸ್ಥೆ ಮಾಡಿದ್ರಲ್ಲ, ಅದೇ ನನ್ನ ಸೌಭಾಗ್ಯ ಮತ್ತು ಜನ್ಮದಿನ ಅಂತ ನಾನು ಭಾವಿಸಿದ್ದೀನಿ. ಅದಕ್ಕೆ ನಮ್ಮೆಲ್ಲ ಮುಖಂಡರಿಗೆ ನಾನು ಚಿರಋಣಿಯಾಗಿದ್ದೀನಿ. ಈ ಒಂದು ಸುಸಂದರ್ಭದಲ್ಲಿ ಅನೇಕ ಆಸೆ ಆಕಾಂಕ್ಷೆ ಸಾಕಷ್ಟು ಇದೆ. ಅದಕ್ಕೆಲ್ಲ ನಾವು ಯಾವುದು ಅಪೇಕ್ಷೆ ಪಡದೆ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸುವಂಥ ಭಾವನೆ ಇಟ್ಟಿರತಕ್ಕಂಥ ನಮ್ಮೆಲ್ಲ ಸಮಾಜ ಮುಖಂಡರು ನಾವೆಲ್ಲ ಸೇರಿ ಅಂತಿದ್ದೀವಿ. ಆ ಒಂದು ಉದ್ದೇಶಪೂರ್ವಕ ಇವತ್ತು ಸಾಲದ ಮರ ತಿಮ್ಮಕ್ಕ ಅವ್ರು ಬಂದು ಈಗಾಗಲೇ ಆಶೀರ್ವಾದ ಮಾಡಿ 112 ವರ್ಷ ತುಂಬಿದೆ. ಇನ್ನು ಬರೋ ತಿಂಗಳಿಗೆ 113ನೇ ವರ್ಷಕ್ಕೆ ಕಾಲಿಡ್ತಾರೆ. ಪದ್ಮಶ್ರೀ ಪ್ರಶಸ್ತಿನೂ ಸಹಿತ ನನ್ನ ತಾಯಿ ಬಂದು ಆಶೀರ್ವಾದ ಮಾಡಿದರೆ ಅದೇ ನನ್ನ ಪುಣ್ಯ ಅಂತ ನಾನು ಭಾವಿಸಿದ್ದೀನಿ. ಡಾಕ್ಟರ್ ಎಚ್ ಬಸವರಾಜರವರಿಗೆ ಜನ್ಮದಿನದ ಶುಭಾಶಯಗಳು. ಅವರ ಜನ್ಮದಿನವನ್ನು ಇವತ್ತು ಇಬ್ಬರು ಬಡ ಹೆಣ್ಣು ಮಕ್ಕಳ ಮತ್ತು ಹ್ಯಾಂಡಿಕ್ಯಾಪರೊಬ್ಬರಿಗೆ ಮದುವೆ ಮಾಡಿ ಅವರಿಗೆ ತಾಳಿ, ಸೀರೆ ಮತ್ತು ಊಟದ ವ್ಯವಸ್ಥೆ ಮಾಡಿ ಇವತ್ತು ಮದುವೆ ಮಾಡುವ ಮುಖಾಂತರ ಅವರು ಇವತ್ತು ಅವರ ಜನ್ಮದಿನ ಆಚರಣೆ ಮಾಡ್ಕೊಳ್ತಾರೆ. ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಇದೇ ರೀತಿ ಅವರು ಮುಂದಿನ ದಿನಗಳಲ್ಲಿ ಈಗ ಅವರು 25 ವರ್ಷ ಪೂರೈಸಿದ್ದಾರೆ ತಾಯಿ ಬನಶಂಕರಮ್ಮ ಆಶ್ರಯದಿಂದ. ಇನ್ನು 50 ವರ್ಷ ಅವರು ಇದೇ ರೀತಿ ಅವರ ಅಧ್ಯಕ್ಷತೆಯಲ್ಲಿ ನಡೀಲಿ ಅಂತ ತಾಯಿ ಬನಶಂಕರಿ ಬಿಡ್ಕೊಂಡು ಅವ್ರಿಗೆ ಶುಭ ಕೋರ್ತಾ ಇದ್ದೀವಿ.
ಶ್ರೀಮಾನ್ ಎಚ್ ಬಸವರಾಜ್ ಅವರವರ ಬರ್ತ್ಡೇಗೆ ಬಂದು ಇವತ್ತೊಂದು ದಿನ ವಿಶ್ ಮಾಡಿದ್ದೀವಿ. ಮತ್ತು ಅವರ ಸಮಾಜಮುಖಿ ಕಾರ್ಯಕ್ರಮ ಭಾಳ ದೊಡ್ಡದು. ಮೊನ್ನೆ ತಾನೇ 55 ಜೋಡಿಗಳಿಗೆ ಮದುವೆ ಮಾಡಿದ್ರು. ಇವತ್ತು ಬೆಳಗ್ಗೆ ಅವರು ಬರ್ತ್ಡೇ ದಿವಸನೂ 2 ಜೋಡಿಗೆ, ಒಂದು ಹ್ಯಾಂಡಿಕ್ಯಾಪ್ಟೆಡ್ಡು, ಇನ್ನೊಂದು ತಂದೆ ಇಲ್ಲ ಅಂತ ಒಂದು ಜೋಡಿಗೆ ಮದುವೆ ಮಾಡಿ ತಮ್ಮ ಬರ್ತ್ಡೇನ ಆಚರಿಸ್ಕೋತಾ ಇದ್ದಾರೆ. ನಿಜವಾಗ್ಲೂ ನಾವೆಲ್ಲ ಇದನ್ನು ಮೆಚ್ಚಲೇಬೇಕಾದಂಥ ಒಂದು ಕಾರ್ಯಕ್ರಮ ಅವರು ಮಾಡ್ತಾ ಇದ್ದಾರೆ. ಅವರಿಗೆ ಆ ತಾಯಿ ಬನಶಂಕರಮ್ಮ ಆರೋಗ್ಯ, ಐಶ್ವರ್ಯ, ಭಾಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ಸೇವೆ ಮಾಡಲಿ ಅಂತ ನಾವು ಆ ತಾಯಿಯನ್ನು ಕೇಳ್ಕೊಳ್ತಾ ಇವರಿಗೆ ನಮ್ಮ ಹೃತ್ಪೂರ್ವಕವಾದ ವಂದನೆಗಳು ಮತ್ತು ಧನ್ಯವಾದಗಳನ್ನು ತಿಳಿಸುತ್ತಾ ಈ ಬರ್ತ್ಡೇ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿರೋದು ನಮಗೆ ಭಾಳ ಪುಣ್ಯ, ಸಂತೋಷ ಅಂತ ಭಾವಿಸಿ ಈ 2 ಮಾತನ್ನ ನಾನು ಆಡ್ತಾ ಇದ್ದೀನಿ. ಜೈ ಕರ್ನಾಟಕ. ನಾಯಕರಾದಂಥ ಬಸವರಾಜಣ್ಣವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವ್ರಿಗೆ ಆಯುಸ್ಸು ಆರೋಗ್ಯ ಕೊಟ್ಟು ಹಿಂಗೆ ಕಾಪಾಡಲಿ, ಇನ್ನು ಮುಂದಕ್ಕೆ ಜನಸೇವೆ ಮಾಡಲಿ. ಅವರು ಮುಂದಿನ ದಿವಸದಲ್ಲಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಕೆಲಸ ಕಾರ್ಯ ಮಾಡಿ ಜನಸೇವೆನ ಮಾಡಲಿ, ಇನ್ನು ಹೆಚ್ಚಿನ ರೀತಿಯಲ್ಲಿ ಅಧಿಕಾರ ಸಿಗಲಿ.